ನಮಸ್ಕಾರ. ಮಂಡ್ಯ ಪಾಲಿಟಿಕ್ಸ್ ರೋಚಕ ರಣರೋಚಕ. ಮತ್ತೆ ಸಿಡಿದ ಸುಮಲತಾ. ಬಿರುಗಾಳಿಯ ಆರ್ಭಟಕ್ಕೆ ತತ್ತರಿಸಿದಳ ತೆರೆ ಹೊತ್ತ ಮಹಿಳೆ. ಸುಮಲತಾ ಮಣ್ಣಿನ ತಿಲಕದ ಕ್ಲಾಸ್ ಡೈಲಾಗ್, ಮಾಸ್ ವಾರ್ನಿಂಗ್ ಹೇಗಿತ್ತು? ಇದೇ ಹೊತ್ತಿನ ವಿಶೇಷ ಗೌರ್ತಿ ಸವಾಲ್. ನಾನ್ ಧನಶ್ರೀ ಪೂಜಾರಿ. ರಂಗೇರ್ತಾ ಇದೆ ಲೋಕ ಅಖಾಡ. ಎಲ್ಲರೂ ಮಹಾಸಮರಕ್ಕೆ ಸಜ್ಜು. ಮಂಡ್ಯ ಪಾಲಿಟಿಕ್ಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಮತ್ತೊಮ್ಮೆ ಸಿಡಿದ ಗೌಡ್ತಿ, ದೋಸ್ತಿಯಲ್ಲಿ ಕೋಲಾಹಲ. ಲೋಕಸಮರ ಹತ್ರ ಬರ್ತಾ ಇದೆ. ಎಲ್ಲರೂ ಮಹಾಸಮರಕ್ಕೆ ಸಜ್ಜಾಗ್ತಾ ಇದ್ದಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ದಿನಕ್ಕೊಂದು ಹೊಸ ಆಟ ಶುರುವಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮಿಸ್ಟ್ರಿಗಳು ಸೃಷ್ಟಿಯಾಗ್ತಿದೆ. ಅದರಲ್ಲೂ ಮಂಡ್ಯ ಪಾಲಿಟಿಕ್ಸ್ ರಂಗೇರ್ತಾ ಇದೆ. ಅಲ್ಲಿ ನಡೀತಾ ಇರೋದು ನಿಗೂಢ. ಮಂಡ್ಯ ಪಾಲಿಟಿಕ್ಸ್ ಅಂದ್ರೆ ಇಡೀ ಸ್ಟೇಟ್ ಪಾಲಿಟಿಕ್ಸ್ ತಿರುಗಿ ನೋಡುತ್ತೆ. ಅಲ್ಲಿ ನಡೀತಾ ಇರುವ ಪ್ರತಿಯೊಂದು ಘಟನೆ ರಾಜ್ಯ ರಾಜಕೀಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ದಿನಾಲೂ ಒಂದೊಂದು ಟರ್ನ್ ತಗೊಳ್ತಾ ಇರೋ ಮಂಡ್ಯ ಪಾಲಿಟಿಕ್ಸ್ ಇನ್ನೂ ಯಾರ ಊಹೆಗೂ ನಿಲ್ಲುತ್ತಾ ಇಲ್ಲ. ರಾಜಕೀಯ ಪಂಡಿತರ ಲೆಕ್ಕಾಚಾರಗಳು ಕೂಡ ತಲೆ ಕೆಳಗಾಗ್ತಿವೆ. ಲೋಕಸಭಾ ಅಖಾಡ ಗರಿಗೆದರ್ತಾ ಇದ್ದ ಹಾಗೆ ಮತ್ತಷ್ಟು ಮಗದಷ್ಟು ನಿಗೂಢಗಳಿಗೆ ಸಾಕ್ಷಿಯಾಗ್ತಾ ಇದೆ. ಮಂಡ್ಯ ಎಲೆಕ್ಷನ್ ಕಿಕ್ ಜೋರಾಗಿದೆ. ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ, ಯಾರು ಸ್ಪರ್ಧೆ ಮಾಡಲ್ಲ ಅನ್ನೋದೇ ಪ್ರಶ್ನೆಯಾಗಿ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಇದು ಹಳೆ ಪ್ರಶ್ನೆಯಾದ್ರೂ ದಿನಕ್ಕೊಂದು ಹೊಸ ರೂಪ ಪಡ್ಕೊಂಡು ಕುತೂಹಲ ಮೂಡಿಸ್ತಾ ಇದೆ. ಈ ಪ್ರಶ್ನೆ ಇಂಟ್ರೆಸ್ಟಿಂಗ್ ಆಗಿರೋದಕ್ಕೆ ಕಾರಣ ಅಲ್ಲಿ ನಡೀತಾ ಇರೋ ದೋಸ್ತಿ ಕಗ್ಗಂಟು. ಇದು ನನ್ನ ಕ್ಷೇತ್ರ, ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನ ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಗೌಡ್ತಿ ಸುಮಲತಾ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಒಂದು ಕಾಲದಲ್ಲಿ ಮಂಡ್ಯ ನಮ್ ಕೋಟೆ, ಆ ಕೋಟೆಗೆ ನಾವೇ ವಾರಸುದಾರರು, ನಮ್ಗೆ ಈ ಬಾರಿ ಮಂಡ್ಯ ಬೇಕೇ ಬೇಕು ಅಂತ ಜೆಡಿಎಸ್ ಹೇಳ್ತಾ ಇದೆ. ಇದೇ ಕಾರಣಕ್ಕೆ ಮಂಡ್ಯ ಯಾರ ಪಾಲಾಗುತ್ತೆ ಅನ್ನೋದರ ಡೌಟು ಎಲ್ಲರನ್ನ ಕಾಡ್ತಾ ಇದೆ. ಮಂಡ್ಯ ಬಿಟ್ರೆ ನಾನೆಲ್ಲೂ ಸ್ಪರ್ಧೆ ಮಾಡಲ್ಲ, ಇದು ನನ್ನ ನೆಲ ಅಂತ ಸುಮಲತಾ ಹೇಳ್ತಾ ಇದ್ದಾರೆ. ಪಾಲಿಟಿಕ್ಸ್ ಮಾಡೋದಾದ್ರೆ ಮಂಡ್ಯದಲ್ಲೇ ಮಾಡ್ತೀನಿ ಅನ್ನೋದು ಸುಮಲತಾ ಪಟ್ಟು. ಇದನ್ನೆಲ್ಲ ನೋಡ್ತಾ ಇದ್ರೆ ಅವರು ದೋಸ್ತಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಬರ್ತಿವೆ. ಸುಮಲತಾ ದೋಸ್ತಿಗೆ ಗುಡ್ ಬೈ ಹೇಳ್ತಾರಾ ಅಥವಾ ದೋಸ್ತಿತನಕ್ಕೆ ಬೆಲೆ ಕೊಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರ HDK ಅವರಿಗೆ ಬಿಟ್ಕೊಡ್ತಾರಾ ಗೊತ್ತಿಲ್ಲ. ಇನ್ನೂ ಏನು ಕನ್ಫರ್ಮ್ ಆಗಿಲ್ಲ. ಒಂದ್ ವೇಳೆ ಯಾವ್ದಾದ್ರೂ ಒಂದು ಕನ್ಫರ್ಮ್ ಆದ್ರೆ ಬೂದಿ ಮುಚ್ಚಿದ ಕೆಂಡದಂತಿರೋ ಮಂಡ್ಯ ಪಾಲಿಟಿಕ್ಸ್ ಮತ್ತಷ್ಟು ಭುಗಿಲೇಳುತ್ತೆ ಅಂತ ರಾಜಕೀಯ ಪಂಡಿತರು ಹೇಳ್ತಿದ್ದಾರೆ. ಆದ್ರೆ ಕನ್ಫರ್ಮ್ ಆಗಿ ಏನಾಗುತ್ತೆ ಅನ್ನೋದನ್ನ ಹೇಳೋಕೆ ಯಾರಿಂದೂ ಸಾಧ್ಯವಾಗ್ತಿಲ್ಲ. ಮಂಡ್ಯದಲ್ಲಿ ದೋಸ್ತಿ ವರ್ಕ್ ಆಗುತ್ತಾ? ಮಂಡ್ಯದಲ್ಲಿ ಸ್ಪರ್ಧಿಸೋದು ಬಿಜೆಪಿನಾ ಜೆಡಿಎಸ್? ಇದೇ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇದೆ. ರಾಜಕೀಯ ಪಂಡಿತರು ಕೂಡ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೋಗಿ ತಲೆಗೆ ಹುಳ ಬಿಟ್ಕೊಂಡಿದ್ದಾರೆ. ಮಂಡ್ಯ ಅಂದ ತಕ್ಷಣ ಎಲ್ಲರ ಮನಸ್ಸಿಗೆ ಬರೋದು ಸುಮಲತಾ ಅಥವಾ ಕುಮಾರಸ್ವಾಮಿ ಮಾತ್ರ. ಈವರೆಗೆ ಕುಮಾರಸ್ವಾಮಿ ಸ್ಪರ್ಧಿಸೋದು ಕನ್ಫರ್ಮ್ ಅಂತ ಹೇಳ್ತಾ ಇದ್ರೆ, ಆಗಾಗ ಬಾಂಬ್ ಸಿಡಿಸೋ ಸುಮಲತಾ ಮಂಡ್ಯ ನನ್ ಕ್ಷೇತ್ರ ಅಂತಿದ್ದಾರೆ. ಇಲ್ಲಿ ಬಿಟ್ಟು ಬೇರೆಲ್ಲೂ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ದೋಸ್ತಿಯಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇದ್ದಾರೆ. ಈಗಲೂ ಕೂಡ ಮಂಡ್ಯ ನಂದೆ ಅಂತ ಹೇಳೋದ್ರ ಮೂಲಕ ಮಿಸ್ಟ್ರಿ ಸೃಷ್ಟಿ ಮಾಡಿದ್ದಾರೆ. ಪ್ರೀತಿ, ವಿಶ್ವಾಸ, ಟ್ರೋಲ್, ಟಾರ್ಗೆಟ್. ಮಂಡ್ಯದಲ್ಲಿ ಮತ್ತೆ ಗೌಡ್ತಿ ಅಬ್ಬರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಂದನವನಕ್ಕೆ ಕಾಲಿಟ್ಟು 25 ವರ್ಷ ಆಗಿದೆ. ಇದಕ್ಕಾಗಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಅದ್ದೂರಿಯಾಗಿ ಬೆಳ್ಳಿ ಹಬ್ಬವನ್ನ ಆಚರಿಸಲಾಗಿತ್ತು. ಇದೇ ಬೆಳ್ಳಿ ಹಬ್ಬದಲ್ಲಿ ರೆಬೆಲ್ ಲೇಡಿ ಮಂಡ್ಯ ಸಂಸದೆ ಸುಮಲತಾ ಕೂಡ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸುಮಲತಾ, ಲೋಕಸಭಾ ಚುನಾವಣೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿದ ಸಹಾಯವನ್ನ ಸ್ಮರಿಸಿದ್ರು. ಮಂಡ್ಯದಲ್ಲಿ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದೇ ದೊಡ್ಡ ವಿಷಯ. ದರ್ಶನ್ ಮತ್ತು ಯಶ್ ಯಾವುದಕ್ಕೂ ಹೆದರಿಕೊಳ್ಳದೆ ನನ್ನ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ರು. ಅವರ ಹೆಸರನ್ನ ಉಳಿಸಿಕೊಳ್ಳೋಕೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರು. ನಿಮ್ಮ
ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ. 5 ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇತ್ತು ಈ 5 ವರ್ಷಗಳು ಅಂದರೆ, ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು, ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳದೆ ನನ್ನ ಜೊತೆಲಿ ನಿಂತ್ರಲ್ಲ, ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಆ ಹೆಸರನ್ನ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಎಸ್, ದರ್ಶನ್ ಮತ್ತು ಯಶ್ ಅವರ ಸಹಕಾರವನ್ನ ಸುಮಲತಾ ಸ್ಮರಿಸಿಕೊಂಡ್ರು. ಮತ್ತೊಮ್ಮೆ ಸುಮಲತಾ ಪರವಾಗಿ ಯಶ್ ಮತ್ತು ದರ್ಶನ್ ಚುನಾವಣಾ ಪ್ರಚಾರ ಮಾಡ್ತಾರಾ ಅನ್ನೋ ಅನುಮಾನಗಳನ್ನ ಹುಟ್ಟುಹಾಕಿದ್ದು. ಏನೇ ಆದ್ರೂ ಇದು ಕಾಮನ್ ಸ್ಟೇಟ್ಮೆಂಟ್. ಆದ್ರೆ ಅದೇ ಸ್ಟೇಟ್ಮೆಂಟ್ ನಲ್ಲಿ ಹಿಸ್ಟ್ರಿಯನ್ನ ಕೆದಕಿದ್ರು. ಹಿಸ್ಟ್ರಿಯನ್ನ ಕೆದಕೋ ವೇಳೆ ಮತ್ತೊಂದು ಬಾಂಬ್ ಸಿಡಿಸಿದ್ರು. ಆ ಬಾಂಬ್ನಿಂದ ದೋಸ್ತಿಯಲ್ಲಿ ಬಿರುಗಾಳಿ ಎದ್ದಿದೆ. ಆ ಬಿರುಗಾಳಿಗೆ ತೆನೆ ಹೊತ್ತ ಮಹಿಳೆ ಕಕ್ಕಾಬಿಕ್ಕಿಯಾಗಿದ್ದಾಳೆ. ಮಂಡ್ಯದ ಟಿಕೆಟ್ ಪಾಲಿಟಿಕ್ಸ್ ಮತ್ತಷ್ಟು ರೋಚಕತೆಯನ್ನ ಪಡ್ಕೊಂಡಿದೆ. ದೋಸ್ತಿ ಮೂಲಕ ಮಂಡ್ಯದ ಟಿಕೆಟ್ ಪಡ್ಕೊಂಡು ಗೆಲುವು ಸಾಧಿಸಬಹುದು ಅಂತ ಆಸೆಯಲ್ಲಿದ್ದ ಜೆಡಿಎಸ್ಗೆ ಸಣ್ಣದೊಂದು ನಡುಕ ಶುರುವಾಗಿದೆ. ಅದ್ಯಾವ ಸ್ಟೇಟ್ಮೆಂಟ್ ಗೊತ್ತಾ? ನೀವೇ ನೋಡಿ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನ ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ಹಿಸ್ಟ್ರಿ ಕೆದಕಿದ ಸುಮಲತಾ, ಮಂಡ್ಯ ನಂದೆ ಅಂತ ವಾರ್ನಿಂಗ್. ಮಂಡ್ಯ ಸಂಸದೆ ಸುಮಲತಾ ಗುಡುಗಿದ್ದಾರೆ. ಕ್ಲಾಸ್ ಡೈಲಾಗ್ ಜೊತೆಗೆ ಮಾಸ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಂಡ್ಯದ ಮಣ್ಣಿನ ತಿಲಕವನ್ನ ಇಟ್ಟು ಅಂಬರೀಷ್ ಅವರನ್ನ ಬೀಳ್ಕೊಟ್ಟಿದ್ದೇವೆ ಅಂತ ಹಿಸ್ಟ್ರಿ ಕೆದಕಿದ್ದಾರೆ. ಹಿಸ್ಟ್ರಿಯನ್ನ ಕೆದಕೋದ್ರ ಜೊತೆಗೆ ಈ ಮಣ್ಣಿನ ಗುಣ ಮತ್ತು ಋಣವನ್ನ ಎಂದಿಗೂ ಬಿಡಲ್ಲ, ಈ ಮಣ್ಣನ್ನ ಬಿಡಲ್ಲ ಅಂತ ಸುಮಲತಾ ಅಂಬರೀಷ್ ಹೇಳ್ಕೊಂಡಿದ್ದಾರೆ. ಇದೇ ಹೇಳಿಕೆ ಮಂಡ್ಯ ರಾಜಕೀಯದಲ್ಲಿ ಮತ್ತೊಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಟ್ಟಿದೆ. ದೋಸ್ತಿ ಪಾಲಿಟಿಕ್ಸ್ ಕಂಗಾಲಾಗೋ ಥರ ಮಾಡಿಬಿಟ್ಟಿದೆ. ಈ ಹೇಳಿಕೆ ಕೊಟ್ಟಿರೋ ಸುಮಲತಾ ಮಂಡ್ಯ ಕ್ಷೇತ್ರ ನಂದೆ ಅಂತ ಫಿಕ್ಸ್ ಆಗಿರೋದು ನಿಜ ಅಂತ ಅನಿಸ್ತಾ ಇದೆ. ಒಂದ್ ವೇಳೆ ಮಂಡ್ಯ ಸುಮಲತಾ ಅವರಿಗೆ ಫಿಕ್ಸ್ ಆದ್ರೆ ಜೆಡಿಎಸ್ನ ಕತೆ ಏನಾಗುತ್ತೆ ಅನ್ನೋ ಪ್ರಶ್ನೆಗಳು ಕಾಡ್ತಿವೆ. ಇದೇ ಫಸ್ಟ್ ಟೈಮ್ ಅಲ್ಲ. ಇದಕ್ಕೂ ಮುನ್ನ ಸಾಕಷ್ಟು ಬಾರಿ ಮಂಡ್ಯ ಬಿಟ್ರೆ ಬೇರೆಲ್ಲೂ ಸ್ಪರ್ಧೆ ಮಾಡಲ್ಲ ಅಂತ ಸುಮಲತಾ ಹೇಳ್ಕೊಂಡಿದ್ರು. ಆ ಎಲ್ಲ ಟೈಮ್ನಲ್ಲೂ ಒಂದ್ ರೀತಿಯ ಸಂಚಲನ ಸೃಷ್ಟಿಯಾಗಿತ್ತು. ಜನವರಿ ಕೊನೆ ವಾರದಲ್ಲೂ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ್ದ ಸುಮಲತಾ, ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಕೊಡಲ್ಲ, ಮಂಡ್ಯ ಬಿಟ್ಟು ಬೇರೆಲ್ಲೂ ಹೋಗಲ್ಲ, ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ, ಮಂಡ್ಯ ನನ್ನ ಅಖಾಡ ಅಂತ ಅಬ್ಬರಿಸಿದ್ರು. ನಂಗೆ ರಾಜಕೀಯ ಅನ್ನೋದೇ ಅವಶ್ಯಕತೆನೇ ಇಲ್ಲ. ಈ ಮೊದಲು ಮಂಡ್ಯದ ಜನರು ಯಾವುದೇ ಪಾರ್ಟಿ ಸಿಂಬಲ್ ಇಲ್ಲದೆ ನನ್ನನ್ನ ಗೆಲ್ಲಿಸಿದ್ದಾರೆ. 7 ಲಕ್ಷ ವೋಟ್ಗಳ ಮಾರ್ಜ್ನಲ್ಲಿ ನಾನು ಗೆಲುವು ಕಂಡಿದ್ದೆ. ಇಂಥ ಕ್ಷೇತ್ರದಲ್ಲಿ ಬಿಟ್ಟು ನಾನ್ಯಾಕೆ ಬೇರೆ ಕಡೆ ಸ್ಪರ್ಧೆ ಮಾಡಬೇಕು? ಅಂಬರೀಷ್ ಅವರು ನನಗೆ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ. ಆ ಜವಾಬ್ದಾರಿಯನ್ನ ನಾನು ಮಂಡ್ಯದಲ್ಲೇ ಈಡೇರಿಸಬೇಕು, ಬೇರೆ ಕಡೆ ನಿಲ್ಲೋದಿಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಆಗ್ಲೂ ದೋಸ್ತಿಯಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿತ್ತು. ಯಾರನ್ನು ಬೇಕಾದರೂ ಮೀಟ್ ಮಾಡೋದು ಅದು ಬೇರೆ ವಿಚಾರ. ನನಗೇನು ಅಬ್ಜೆಕ್ಷನ್ ಇಲ್ಲ. ಕುಮಾರಸ್ವಾಮಿ ಅವರು ಬಂದು ನನ್ನನ್ನು ಮೀಟ್ ಮಾಡಬೇಕು ಅಂದರೆ ಅದೊಂದು ಕಟ್ಟಸಿ ವಿಸಿಟ್ ಆಗುತ್ತೆ. ಖಂಡಿತ ನಾನು ಅದನ್ನು ಗೌರವಿಸ್ತೀನಿ. ನಾನು ಅದಕ್ಕೇನು ನೆಗೆಟಿವ್ ಕಮೆಂಟ್ ಏನೋ ನಾನು ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಹೇಳ್ದಂಗೆ ನನ್ನ ಇಂಟ್ರೆಸ್ಟ್, ನನ್ನ ವಿಚಾರ ಏನಿದ್ರು ಮಂಡ್ಯ. ಈ ನೋಡಿ, ನಾನೇನಕ್ಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ, ನಿಮ್ಮ ಮೀಡಿಯಾದಲ್ಲೇ ಸಾಕಷ್ಟು ಬಾರಿ ನೀವು ಹಾಕಿದ್ದೀರಾ, ಸುಮಲತಾ ಅವ್ರು ಇಲ್ಲಿ ನಿಲ್ತಾರ, ಬೆಂಗಳೂರಲ್ಲಿ ನಿಲ್ತಾರ, ಇನ್ನೊಂದು ಕಡೆ ನಿಲ್ತಾರ, ರಾಜ್ಯಸಭಾಗೆ ಹೋಗ್ತಾರ, ಇನ್ನೊಂದು ಈ ಥರ ಇದೆ. ಬಟ್ ನಾನು ಪದೇ ಪದೇ ಒಂದೇ ವಿಷಯ ಹೇಳಿದ್ದೀನಿ, ನಾನು ರಾಜಕೀಯಕ್ಕೆ ಬಂದಿರೋದೇ ಮಂಡ್ಯ. ನನಗನ್ಸುತ್ತೆ 4 ಬಾರಿ ಎಲೆಕ್ಷನಲ್ಲಿ ಅಂಬರೀಷ್ ಅವರಲ್ಲಿ ತುಂಬ ಒಂದು ಟ್ರೆಮೆಂಡಸ್ ಒಂದು ವೋಟ್ಸ್ ಮಾರ್ಜಿನಲ್ಲಿ ಗೆದ್ದು ಬಂದವರು. ಹಾಗೆ ನನ್ನ ವಿಚಾರಕ್ಕೆ ಬಂದರೆ ಇದು 5ನೇ ಎಲೆಕ್ಷನ್ ಅಂತ ಹೇಳಬೇಕು. ಅದರಲ್ಲೂ ಒಂದು ಇಂಡಿಪೆಂಡೆಂಟ್ ಆಗಿ ನನ್ನ ಮಂಡ್ಯ ಜನ ಯಾವ ರೀತಿ ಆಶೀರ್ವಾದ ಮಾಡಿದ್ರು. 7.5 lakhs ವೋಟ್ಸ್ ನಾನು ಫಸ್ಟ್ ಟೈಮ್ ನಿಂತ್ಕೊಂಡು ವಿತೌಟ್ ಅ ಪಾರ್ಟಿ ಸಿಂಬಲ್ ಗೆದ್ದು ಬಂದವಳು ನಾನು. ಅಂಥ ಒಂದು ಅಭಿಮಾನ ಪ್ರೀತಿ ಸಿಕ್ಕಿದ ಕಡೆ ಬಿಟ್ಟು ನಾನು ಇನ್ನೊಂದು ಕಡೆ ಹೋಗ್ತೀನಿ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ದಟ್ ಇಸ್ ಮೀನಿಂಗ್ಲೆಸ್. ನನಗದು ಬೇಕಾಗೂ ಇಲ್ಲ. ನಾನು ನಿಂತ್ರೆ ಮಂಡ್ಯದಲ್ಲೇ ನಿಂತ್ಕೋಬೇಕು, ಬೇರೆ ಕಡೆ ನಿಂತ್ಕೊಳ್ಳೋಕೆ ನನಗೆ ರಾಜಕೀಯನೇ ಬೇಕಾಗಿಲ್ಲ. ವೈ ಶುಡ್ ಐ ಬಾದರ್? ರಾಜಕೀಯದಲ್ಲಿ ಇರಲೇಬೇಕು ಅಂತ ನನಗೇನು ಅನಿವಾರ್ಯತೆ ಏನಿಲ್ಲ ಇವತ್ತಿನ ದಿನಕ್ಕೂ. ಎಲ್ಲೂ ಹೋಗಲ್ಲ, ಮಂಡ್ಯದಲ್ಲೇ ಸ್ಪರ್ಧಿಸ್ತೀನಿ, ಮಂಡ್ಯದಲ್ಲಿ ನಾನೇ ಸ್ಪರ್ಧಿಸಬೇಕು ಅಂತ ಸಂಸದೆ ಸುಮಲತಾ ಹಠ ಮಾಡ್ತಿದ್ದಾರೆ. ಮಂಡ್ಯವನ್ನ ಯಾರಿಗೂ ಕೊಡಲ್ಲ ಅಂತ ಗಟ್ಟಿಯಾಗಿ ಹೇಳ್ತಿದ್ದಾರೆ.
ಮಂಡ್ಯದಲ್ಲಿ ನಾನೇ ಸ್ಪರ್ಧಿಸ್ತೀನಿ, ಇಲ್ಲ ಅಂದ್ರೆ ರಾಜಕೀಯನೇ ಬೇಡ ಅನ್ನೋ ತರ ಮಾತನಾಡಿದ್ದಾರೆ. ಸುಮಲತಾ ಅವರ ಈ ಹೇಳಿಕೆ ಜೆಡಿಎಸ್ ಮತ್ತು ಬಿಜೆಪಿಯನ್ನ ಒಂದು ಆಯಾಮದಲ್ಲಿ ಇಕ್ಕಟ್ಟಿಗೆ ಸಿಲುಕೋ ತರ ಮಾಡಿದೆ. ಸುಮಲತಾ ಅವರು ಈ ತರ ಹೇಳಿದ ಮೇಲೆ ರಾಜಕೀಯ ಪಂಡಿತರ ಲೆಕ್ಕಾಚಾರ ಕೂಡ ಉಲ್ಟಾ ಆಗಿದೆ. ಇದರ ಜೊತೆಗೆ ಎಚ್ಡಿಕೆ ಲೆಕ್ಕಾಚಾರ ಕೂಡ ಉಲ್ಟಾ ಹೊಡಿತಿದೆ ಅಂತ ಹೇಳಲಾಗ್ತಿದೆ. ಇತ್ತ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ಭರ್ಜರಿ ಜಯ ಗಳಿಸೋಕೆ ರಾಜಕೀಯ ಪಕ್ಷಗಳಿಂದ ಭರ್ಜರಿ ತಯಾರಿ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ, ಜೆಡಿಎಸ್ ನಾನಾ ನೀನಾ ಅನ್ನೋ ರೀತಿ ಪೈಪೋಟಿ ನಡೆಸ್ತಿವೆ. ಈಗಾಗಲೇ ಅಭ್ಯರ್ಥಿಗಳು, ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಸಾಕಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ನಿರ್ಧಾರ ಮಾಡಿ ಅವರಿಗೆ ಕ್ಷೇತ್ರದ ಬಗ್ಗೆ ಗಮನ ಹರಿಸುವಂತೆಯೂ ಕೂಡ ಸೂಚನೆ ಕೊಡಲಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರೂ ಮಂಡ್ಯ ಲೋಕಸಭೆ ಕ್ಷೇತ್ರದ ಬಗ್ಗೆ ಮಾತ್ರ ಸಸ್ಪೆನ್ಸ್ ಮುಂದುವರಿತಾನೇ ಇದೆ. ಕಳೆದ ಬಾರಿ ಈ ಟೈಮ್ಗೆ ಇಷ್ಟೊತ್ತಿಗಾಗಲೇ ಮಂಡ್ಯ ರಾಜಕೀಯ ಕಣ ಲೋಕಸಭಾ ಚುನಾವಣೆಗೆ ರಂಗೇರಿತ್ತು. ಜಿದ್ದಾಜಿದ್ದಿನ ಪ್ರಚಾರ ನಡೆದಿತ್ತು. ಏಕಾಂಗಿಯಾಗಿ ಅಖಾಡಕ್ಕೆ ಇಳಿದಿದ್ದ ಸುಮಲತಾ ಸ್ವಾಭಿಮಾನದ ಅಸ್ತ್ರ ಹೂಡಿ ಗೆಲುವು ಸಾಧಿಸಿದ್ರು. ಆದ್ರೆ ಈ ಬಾರಿ ಮಂಡ್ಯ ಸೈಲೆಂಟ್ ಆಗಿದೆ. ಟಿಕೆಟ್ ವಿಚಾರ ದೋಸ್ತಿಯ ಭಾವಿ ಅಭ್ಯರ್ಥಿಗಳನ್ನ ಸೈಲೆಂಟ್ ಮಾಡಿಬಿಟ್ಟಿದೆ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯ ಪ್ರಭಾವ ಅಷ್ಟೇನೂ ಇಲ್ಲ. ಇತ್ತೀಚೆಗಷ್ಟೇ ಅದು ತನ್ನ ನೆಲೆಯನ್ನ ಕಂಡುಕೊಳ್ಳೋಕೆ ಟ್ರೈ ಮಾಡ್ತಿದೆ. ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆಲ್ಲುವ ಸಾಮರ್ಥ್ಯ ಕಡಿಮೆ ಇದ್ರೂ ಬೇರೊಂದು ಅಭ್ಯರ್ಥಿಯನ್ನ ಬೆಂಬಲಿಸಿ ಗೆಲ್ಲಿಸಿಕೊಳ್ಳುವ ಅವಕಾಶ ಈಗ ಬಿಜೆಪಿಗೆ ಸಿಕ್ಕಿದೆ. ಮಂಡ್ಯದಲ್ಲಿ ದೋಸ್ತಿಯಿಂದ ಸುಮಲತಾ ನಿಂತ್ರು, ಎಚ್ಡಿಕೆ ನಿಂತ್ರು ಗೆಲ್ಲೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಅಕಸ್ಮಾತ್ ಏನಾದ್ರೂ ದೋಸ್ತಿ ದಿಕ್ಕಾಪಾಲಾದ್ರೆ ಬಿಜೆಪಿಗೆ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ದೋಸ್ತಿಗೆ ಕೈಕೊಟ್ಟು ತಾನೇ ಸ್ವತಂತ್ರವಾಗಿ ನಿಲ್ತೀನಿ ಅಂತ ಸುಮಲತಾ ಹೋದ್ರೆ ಖಂಡಿತ ಬಿಜೆಪಿಗೆ ನಷ್ಟವಾಗೋ ಸಾಧ್ಯತೆ ಇದೆ. ಜೆಡಿಎಸ್ ಬಿಜೆಪಿ ದೋಸ್ತಿ ಹಾಗೂ ಸುಮಲತಾ ನಡುವಿನ ಫೈಟ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಊಹೆ ಮಾಡೋದು ಕೂಡ ಕಷ್ಟ ಆಗಿದೆ. ಆದ್ರಿಂದ ಸುಮಲತಾಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ, ಕುಮಾರಸ್ವಾಮಿಯವರ ಮಾತು ಕೇಳದೇ ಇದ್ರು ಬಿಜೆಪಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂದ್ರೆ ತಪ್ಪಾಗೋದಿಲ್ಲ. ಏನ್ ಸ್ಟ್ರಾಟಜಿ ಮಾಡ್ತೇವೆ ಅಂತಕ್ಕಂಥದ್ದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಆದ್ರೆ ಒಂದಂತೂ ನಿಮ್ಗೆ ವಿಶ್ವಾಸ ಕೊಡ್ತೇನೆ, ಸ್ಪಷ್ಟವಾಗಿ ಹೇಳ್ತೇನೆ, ರಾಜ್ಯದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಒಂದು ವಿಜಯ ಪತಾಕೆಯನ್ನು ಹಾರುವುದನ್ನು ತಾವು ನೋಡ್ತೀರಿ. ರಾಜ್ಯದ ಜನರು ಕೂಡ ಅದಕ್ಕೆ ಆಶೀರ್ವಾದನ ಮಾಡ್ತಾರೆ. 28ಕ್ಕೆ 28 ಕ್ಷೇತ್ರ ಅಂತ ಅದ್ರ ಬೆಂಗಳೂರು ಗ್ರಾಮಾಂತರ ಕೂಡ ಸೇರ್ಕೊಂಡಿದೆ. ರಾಜ್ಯದ ಜನ ಏಕೈಕ ಸಂಸದರು ಕೂಡ ಇರಬಾರದು, ರಾಜ್ಯದ ಹಿತದೃಷ್ಟಿಯಿಂದ ಅದು ಒಳ್ಳೇದಲ್ಲ ಅಂತೇಳಿ ಮುಂದಿನ ದಿನದಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಮಂಡ್ಯ ಟಿಕೆಟ್ ತಮಗೆ ಅಂತ ಫಿಕ್ಸ್ ಆಗಿರೋ ಕುಮಾರಸ್ವಾಮಿ ಅಲ್ಲಿ ತಾವೇ ನಿಲ್ಬೇಕಾ ಅಥವಾ ಪಕ್ಷದಲ್ಲಿ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಬೇಕಾ ಅನ್ನೋ ಲೆಕ್ಕಾಚಾರ ಹಾಕ್ತಿದ್ದಾರೆ. ಎಚ್ಡಿಕೆ ಅಥವಾ ಎಚ್ಡಿಕೆ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಸ್ಪರ್ಧಿಸುವ ಸಾಧ್ಯತೆ ಇದೆ. ಸುಮಲತಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ತೀರ್ಮಾನಿಸಿರುವ ಕುಮಾರಸ್ವಾಮಿ ಹಳೆ ವೈರತ್ವವನ್ನ ಮರೆತು ಸುಮಲತಾ ಅವರ ಜೊತೆ ಕೈಜೋಡಿಸಲು ಸಜ್ಜಾಗಿದ್ದಾರೆ. ಆದರೆ ಇದಕ್ಕೆಲ್ಲ ಸೊಪ್ಪು ಹಾಕದ ಸುಮಲತಾ ಮತ್ತೆ ಸ್ವಾಭಿಮಾನದ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದಾರೆ. ಒಂದು ವೇಳೆ ಮಂಡ್ಯ ಟಿಕೆಟ್ ಸಿಗದಿದ್ರೆ ಸುಮಲತಾ ಏನ್ ಮಾಡಬಹುದು, ಅವರ ಮುಂದಿರುವ ಆಯ್ಕೆಗಳು ಏನು ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಸುಮಲತಾ ಮುಂದಿನ ಆಯ್ಕೆ. ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರೆ ಅಥವಾ ಸಿಗದಿದ್ರೆ ಹಲವಾರು ಆಯ್ಕೆಗಳಿವೆ. ಬಿಜೆಪಿ ಟಿಕೆಟ್ ಸಿಗದಿದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಬಿಜೆಪಿಯಿಂದ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ. ಟಿಕೆಟ್ ಸಿಗದಿದ್ರೆ ದೋಸ್ತಿಯಿಂದ ಅನ್ಯಾಯವಾಗಿದೆ ಅಂತ ದೂರಬಹುದು. ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸುವ ಪ್ರಯತ್ನ ಮಾಡಬಹುದು. ಕಾಂಗ್ರೆಸ್ ಸೇರುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಎಲ್ಲೂ ಸ್ಪರ್ಧಿಸದೆ ಬಿಜೆಪಿಯಲ್ಲೇ ಉಳಿಯುವ ಆಯ್ಕೆಯೂ ಕೂಡ ಇದೆ. ದಶಕಗಳ ಕಾಲ ಜೆಡಿಎಸ್ ಭದ್ರಕೋಟೆಯಾಗಿದ್ದ ಮಂಡ್ಯ ಜಿಲ್ಲೆ ಈಗ ಛಿದ್ರವಾಗಿದೆ. ಇಲ್ಲಿ ಜೆಡಿಎಸ್ಗೆ ನೆಲೆ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಟ್ಟಾಗಿ ಸ್ಪರ್ಧೆ ಮಾಡಿದ್ರು ಇಲ್ಲಿ ಎಚ್ಡಿಕೆ ಪುತ್ರನನ್ನ ಗೆಲ್ಲಿಸಿಕೊಳ್ಳೋಕೆ ಆಗ್ಲಿಲ್ಲ. ಆಗಲೇ ಜೆಡಿಎಸ್ಗೆ ಮಂಡ್ಯದಿಂದ ಮೊದಲ ಪೆಟ್ಟು ಬಿದ್ದಿತ್ತು. ಇನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಇಲ್ಲಿ ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು. 7 ಕ್ಷೇತ್ರಗಳಲ್ಲಿ 5 ಕಾಂಗ್ರೆಸ್ ಗೆದ್ದುಕೊಂಡ್ರೆ ಮತ್ತೊಂದು ಕ್ಷೇತ್ರ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ರು. ಭದ್ರಕೋಟೆಯಲ್ಲಿ ಜೆಡಿಎಸ್ ಗೆದ್ದಿದ್ದು 1 ಸೀಟು ಮಾತ್ರ. ಹಾಗಾಗಿ ಜೆಡಿಎಸ್ಗೆ ಮಂಡ್ಯ ಜಿಲ್ಲೆಯನ್ನ ಉಳಿಸಿಕೊಳ್ಳುವ ಸವಾಲು ಎದುರಾಗಿದೆ. ಹಾಗಾಗಿಯೇ ಎಚ್ಡಿಕೆ ಮಂಡ್ಯದ ಮೇಲೆ ಪಟ್ಟು ಸಾಧಿಸೋಕೆ ತೀರ್ಮಾನ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದು 2019. ಸುಮಲತಾ ಮತ್ತು ಎಚ್ಡಿಕೆ ನಡುವಿನ ಹೋರಾಟ ಶುರುವಾಗಿದ್ದೇ ಆಗ. ಆ ಯುದ್ಧ ಇನ್ನೂ ನಿಂತಿಲ್ಲ. ಆ ಹೋರಾಟ ಶುರುವಾದ ಆರಂಭದಲ್ಲೇ ನಾನಾ ನೀನಾ ಅನ್ನೋ ರೀತಿ ಒಬ್ಬರ ಮೇಲೊಬ್ರು ಮುಗಿ ಬೀಳ್ತಾನೆ ಇದ್ರು. ಎಲ್ಲಾ ವಿಚಾರಕ್ಕೂ ಕೂಡ ವಾಗ್ವಾದ ನಡೀತಾನೆ ಇತ್ತು.
ಮಂಡ್ಯ ಸಂಸದೆಯನ್ನ ಕಂಡ್ರೆ ಸದಾ ಉರಿದು ಬೀಳ್ತಾ ಇದ್ದ ಎಚ್ಡಿಕೆ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಸುಮಲತಾ ಅವರು ನನಗೆ ಶತ್ರು ಅಲ್ಲ, ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೇನೆ, ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡ್ತೇನೆ ಅಂದ್ರು. ಈಗಲೂ ಅವರಿಬ್ಬರ ಮಧ್ಯ ಲೋಕಸಭಾ ಟಿಕೆಟ್ ಬಗ್ಗೆ ಚರ್ಚೆಯಾಗಿದ್ಯಾ? ಚರ್ಚೆಯಾಗಿದ್ರೆ ಮಂಡ್ಯ ಯಾರ ಪಾಲಾಗುತ್ತೆ? ಮಂಡ್ಯದಲ್ಲಿ ಸ್ಪರ್ಧಿಸೋದು ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಕುಮಾರಸ್ವಾಮಿ ಮಾತ್ರ ಅಲ್ಲ, ಮಂಡ್ಯದ ಸೊಸೆ ಗೌಡ್ತಿ ಸುಮಲತಾ ಸಹ ಮಂಡ್ಯ ಕ್ಷೇತ್ರದ ಬಗ್ಗೆ ಸೀರಿಯಸ್ ಆಗಿಯೇ ಇದ್ದಾರೆ. ಆ ಸೀರಿಯಸ್ನೆಸ್ ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇಂಡಿಪೆಂಡೆಂಟ್ ಆಗಿ ನನ್ನ ಮಂಡ್ಯ ಜನ ಯಾವ ರೀತಿ ಆಶೀರ್ವಾದ ಮಾಡಿದ್ರು. 7.5 lakhs ವೋಟ್ಸ್ ನಾನು ಫಸ್ಟ್ ಟೈಮ್ ನಿಂತುಕೊಂಡು ವಿತೌಟ್ ಅ ಪಾರ್ಟಿ ಸಿಂಬಲ್ ಗೆದ್ದು ಬಂದವಳು ನಾನು. ಅಂತ ಒಂದು ಅಭಿಮಾನ ಪ್ರೀತಿ ಸಿಕ್ಕಿದ ಕಡೆ ಬಿಟ್ಟು ನಾನು ಇನ್ನೊಂದು ಕಡೆ ಹೋಗ್ತೀನಿ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಮಂಡ್ಯ ದೋಸ್ತಿ ಟಿಕೆಟ್ ಬಿಕ್ಕಟ್ಟನ್ನ ಪರಿಹರಿಸೋಕೆ ಹೈಕಮಾಂಡ್ ಪ್ರಯತ್ನ ಪಡ್ತಾನೆ ಇದೆಯಾ? ಒಂದು ವೇಳೆ ಪ್ರಯತ್ನ ಪಡ್ತಾ ಇದ್ರೆ ಈವರೆಗೆ ಸಮಸ್ಯೆಯಾಗಿ ಉಳಿದುಕೊಳ್ಳೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅಲ್ಲಿ ಕಾಣಿಸೋದು ಪ್ರತಿಷ್ಠೆ. ಹೌದು, ತಾನು ಗೆದ್ದಿರೋ ಕ್ಷೇತ್ರದಲ್ಲಿ ಮತ್ತೆ ಗೆಲ್ಲಬೇಕು ಅಂತ ಸುಮಲತಾ ಪಟ್ಟು ಹಿಡಿದ್ರೆ ಸೋತ ಜಾಗದಲ್ಲಿ ಗೆದ್ದು ತೋರಿಸಬೇಕು ಅನ್ನೋ ಹಠಕ್ಕೆ ಜೆಡಿಎಸ್ ಬಿದ್ದಿದೆ. ಇದೇ ಕಾರಣಕ್ಕೆ ಸುಮಲತಾ ಮತ್ತು ಎಚ್ಡಿಕೆ ಹೈಕಮಾಂಡ್ಗೆ ಕಗ್ಗಂಟಾಗಿದ್ದಾರೆ. ಈ ಬಗ್ಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದು, ಮಂಡ್ಯ ಟಿಕೆಟ್ ವಿಚಾರ ದೆಹಲಿಯಲ್ಲೇ ಚರ್ಚೆಯಾಗುತ್ತೆ. ರಾಷ್ಟ್ರೀಯ ಅಧ್ಯಕ್ಷರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಹೈಕಮಾಂಡ್ ಶೀಘ್ರವಾಗಿ ಟಿಕೆಟ್ ಹಂಚಿಕೆ ಸಮಸ್ಯೆಯನ್ನ ಬಗೆಹರಿಸುತ್ತೆ ಎಂದಿದ್ದಾರೆ. ಆ ವಿಚಾರ ಎಲ್ಲವೂ ಕೂಡ ದೆಹಲಿಯಲ್ಲಿ ಚರ್ಚೆ ನಡೀತಾ ಇದೆ. ಸೊ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಮನಸ್ಸಿನಲ್ಲಿ ಏನಿದೆ, ಏನು ವಿಚಾರಗಳು ಚರ್ಚೆ ಆಗಿದೆ ಯಾವುದು ಕೂಡ ನಮಗೆ ಮಾಹಿತಿ ಇಲ್ಲ. ಬಂದಂತ ಚರ್ಚೆ ಮಾಡ್ತೇವೆ. ಮಂಡ್ಯ ಟಿಕೆಟ್ ಬಗ್ಗೆ ಗೊಂದಲಗಳು ಇನ್ನೂ ಬಗೆಹರಿದಿಲ್ಲ. ಒಂದ್ ವೇಳೆ ಸುಮಲತಾ ಸ್ಪರ್ಧಿಸಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಶಾಸಕ ಜಿಟಿ ದೇವೇಗೌಡ ಮಾತನಾಡಿದ್ದಾರೆ. ಒಂದ್ ವೇಳೆ ಸುಮಲತಾ ಅವರಿಗೆ ದೋಸ್ತಿಯಿಂದ ಟಿಕೆಟ್ ಕೊಟ್ರೆ ನಾವು ಅವರ ಪರವಾಗಿ ನಿಂತು ಕೆಲಸ ಮಾಡ್ತೇವೆ, ದೋಸ್ತಿ ಅಭ್ಯರ್ಥಿ ಯಾರೇ ನಿಂತರೂ ಕೂಡ ಅವರಿಗೆ ಬೆಂಬಲ ಕೊಡುತ್ತೇವೆ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ಇದರ ಜೊತೆಗೆ ಪರೋಕ್ಷವಾಗಿ ದೋಸ್ತಿಗೆ ಕೈಕೊಟ್ಟು ಸುಮಲತಾ ಸ್ಪರ್ಧಿಸಿದ್ರೆ ಅವರನ್ನ ಎದುರಿಸಲಾಗುತ್ತೆ ಎಂದಿದ್ದಾರೆ. ನಾವು ಸುಮಲತಾ ಅವರು ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ಸುಮಲತಾ ಅವರು ನಾರಾಯಣಗೌಡರು ಒಟ್ಟಿಗೆ ಫೈಟ್ ಮಾಡ್ತಾ ಇದ್ರಲ್ವಾ? ಈಗ ನಾರಾಯಣಗೌಡರು ಎಲ್ಲಿದ್ದಾರೆ ನೋಡಿದ್ದೀರಾ? ಇವರು ಅಲ್ಲೇ ಹೋದ್ರು ಆಶ್ಚರ್ಯ ಇಲ್ಲ. ನಾವು ಸುಮಲತಾ ಅವರು ಕೊಟ್ರೆ ಸ್ವಾಗತ ಮಾಡ್ತೇವೆ, ಅವರು ಕೊಟ್ರೆ ಒಂದಿಲ್ಲ ಪ್ರಶ್ನೆ ಉದ್ಭವ ಆಗಲ್ಲ. ಏನೇ ಆಗ್ಲಿ, ಮಂಡ್ಯ ಎಲೆಕ್ಷನ್ ಅಖಾಡ ಈಗಾಗಲೇ ನಿಗಿ ಕೆಂಡವಾಗಿ ಕಾಣಿಸ್ತಾ ಇದೆ. ಸೀಟು ಹಂಚಿಕೆ ನಂತರ ಈ ಎಲೆಕ್ಷನ್ ಮತ್ತಷ್ಟು ಭುಗಿಲೇಳೋ ಸಾಧ್ಯತೆ ದಟ್ಟವಾಗಿದೆ. ಮುಂದಿನ ವಾರ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸೀಟು ಹಂಚಿಕೆಯಾಗಬಹುದು ಅಂತ ಹೇಳಲಾಗ್ತಿದೆ. ಮಂಡ್ಯ ತಮಗೆ ದಕ್ಕದೆ ಹೋದ್ರೆ ಜೆಡಿಎಸ್ ಸುಮ್ಮನೆ ಕುಳಿತುಕೊಳ್ಳುತ್ತಾ? ಸುಮಲತಾಗೆ ಮಂಡ್ಯ ಸೀಟು ಸಿಗದಿದ್ರೆ ಅವ್ರೇನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗೋಕೆ ಸೀಟು ಹಂಚಿಕೆಯವರೆಗೂ ಕಾಯಲೇಬೇಕಾಗುತ್ತೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಯಾವ ನಡೆ ಪ್ರದರ್ಶಿಸುತ್ತೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ದೋಸ್ತಿ ಟಿಕೆಟ್ ಗುದ್ದಾಟದ ನಡುವೆ ಸೈಲೆಂಟ್ ಆಗಿ ದಾಳ ಉರುಳಿಸುತ್ತಿದೆ ಕಾಂಗ್ರೆಸ್. ಈವರೆಗೆ ಸುಮ್ಮನಿದ್ದ ಕಾಂಗ್ರೆಸ್ ಈಗ ವೈಲೆಂಟ್ ಆಗಿದೆ. ಮಂಡ್ಯಕ್ಕೆ ಭೇಟಿ ಕೊಟ್ಟ ಸಿಎಂ ಸಿದ್ದರಾಮಯ್ಯ ತಾವೆಷ್ಟು ಸೀಟು ಗೆಲ್ತೀವಿ ಅಂತ ಭವಿಷ್ಯ ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಈ ಬಾರಿ 20 ಸೀಟ್ ಗೆದ್ದೇ ಗೆಲ್ಲುತ್ತೆ ಹೀಗಂತ ಹೇಳ್ತಾ ಇರೋದು ಸಿಎಂ ಸಿದ್ದರಾಮಯ್ಯ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು ಜೆಡಿಎಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ದೋಸ್ತಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶಕ್ತಿ ಪ್ರದರ್ಶನಕ್ಕಾಗಿಯೇ ನಡೀತಾ ಬೆಳ್ಳಿ ಹಬ್ಬ. ದೋಸ್ತಿ ಟಿಕೆಟ್ ತಿಕ್ಕಾಟ, ಮಳವಳ್ಳಿಯಲ್ಲಿ ಸಿಎಂ ಹವಾ. ಮಂಡ್ಯದಲ್ಲಿ ಇನ್ನೂ ಯಾರಿಗೆ ಟಿಕೆಟ್ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಒಂದು ಬಾರಿ ಜೆಡಿಎಸ್ಗೆ ಟಿಕೆಟ್ ಹೋಗ್ಬೋದು ಅನ್ಸಿದ್ರೆ ಇನ್ನೊಂದು ಕೆಲವು ಬಾರಿ ಸುಮಲತಾ ಟಿಕೆಟ್ ಪಡಿಬಹುದು ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬೆಳ್ಳಿ ಹಬ್ಬವನ್ನ ಆಚರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಬೆಳ್ಳಿ ಹಬ್ಬದ ನೆಪದಲ್ಲಿ ಸುಮಲತಾ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಎಂಬ ಮಾತುಗಳು ಹರಿದಾಡ್ತಿವೆ. ಸ್ವತಃ ಸುಮಲತಾ ಅವರೇ ಹೇಳೋ ಪ್ರಕಾರ ಸುಮಲತಾ ಅವರ ಆಪ್ತ ಸಚ್ಚಿದಾನಂದ ಬೆಳ್ಳಿ ಹಬ್ಬದ ಉಸ್ತುವಾರಿ ನೋಡಿಕೊಂಡಿದ್ದು, ಆ ಮೂಲಕ ದೋಸ್ತಿಗೆ ತಮ್ಮ ಶಕ್ತಿ ಏನು ಅನ್ನೋದನ್ನ ಸುಮಲತಾ ತೋರಿಸಿದ್ದಾರೆ ಅಂತ ಮಾತುಗಳು ಹರಿದಾಡ್ತಿವೆ. ಮಂಡ್ಯ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಾಗಿದೆ ಕಾಂಗ್ರೆಸ್. ದೋಸ್ತಿ ವಿಷಯವನ್ನ ಬಿಟ್ಟು ಮಂಡ್ಯ ರಾಜಕೀಯವನ್ನ ನೋಡೋದಾದ್ರೆ ಅಲ್ಲೂ ಕೂಡ ಕುತೂಹಲಕಾರಿ ಬೆಳವಣಿಗೆಗಳು ಆಗ್ತಿವೆ. ಆ ಕುತೂಹಲಕಾರಿ ಬೆಳವಣಿಗೆ ಕಾಣಿಸ್ತಾ ಇರೋದು ಕಾಂಗ್ರೆಸ್ನಲ್ಲಿ. ಇಲ್ಲಿಯವರೆಗೆ ಮಂಡ್ಯದಲ್ಲಿ ಸೈಲೆಂಟ್ ಆಗಿದ್ದ ಕಾಂಗ್ರೆಸ್ ವೈಲೆಂಟ್ ಆಗ್ತಾ ಇದೆ. ದೋಸ್ತಿಗಳಾದ್ರೂ ನಿಂತ್ಕೊಳ್ಳಿ, ದುಶ್ಮನಿಗಳಾದ್ರೂ ಸ್ಪರ್ಧೆ ಮಾಡ್ಲಿ, ನಾವಂತೂ ಟಫ್ ಫೈಟ್ ನೀಡೇ ನೀಡ್ತೀವಿ ಅಂತ ಕಾಂಗ್ರೆಸ್ ಫಿಕ್ಸ್ ಆಗಿಬಿಟ್ಟಿದೆ. ದೋಸ್ತಿಯಲ್ಲಿ ಯಾರು ನಿಂತರೂ ಕೂಡ ಯಾರು ನಿಲ್ಲದಿದ್ರೂ ಕೂಡ ಕಾಂಗ್ರೆಸ್ನಿಂದ ದೊಡ್ಡ ಅಭ್ಯರ್ಥಿ ಅಖಾಡಕ್ಕೆ ಇಳಿಯೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಮೊದಲಿನ ತರ ಯಾರಿಗೋ ಸಪೋರ್ಟ್ ಮಾಡೋ ಬದಲು ತಾವೇ ಅಖಾಡಕ್ಕೆ ಇಳಿದು ತಮ್ಮ ಪವರ್ ಏನು ಅಂತ ತೋರಿಸೋಕೆ ಕಾಂಗ್ರೆಸ್ಸಿಗರು ಎಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ.
ಲೋಕಸಭಾ ಚುನಾವಣೆಗೆ ಹೊಸ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಬೇಕು ಅಂತ ಕಾಂಗ್ರೆಸ್ ಡಿಸೈಡ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಹೌದು, ಆ ಅಭ್ಯರ್ಥಿಯ ಹೆಸರು ಸ್ಟಾರ್ ಚಂದ್ರು. ಸ್ಟಾರ್ ಚಂದ್ರು ಮಂಡ್ಯದಲ್ಲಿ ದೊಡ್ಡ ಕಾಂಟ್ರಾಕ್ಟರ್. ಅವರ ಮೂಲ ಹೆಸರು ವೆಂಕಟರಮಣೇಗೌಡ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅಂತಾನೆ ಅವರು ಫೇಮಸ್ ಆಗಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ನಾಯಕರಿಗೂ ಸ್ಟಾರ್ ಚಂದ್ರು ಚಿರಪರಿಚಿತ. ಸ್ಟಾರ್ ಚಂದ್ರು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರ ಸಂಬಂಧಿಯಾಗಿದ್ದು, ಸ್ಟಾರ್ ಚಂದ್ರುಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷವಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ಟಾರ್ ಚಂದ್ರು ಹೆಸರನ್ನ ಕಳಿಸಿದ್ದಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರೇ ಸೈಲೆಂಟ್ ಆಗಿ ಸ್ಟಾರ್ ಚಂದ್ರು ಹೆಸರನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಕಳಿಸಿಬಿಟ್ಟಿದ್ದಾರೆ. ಮಂಡ್ಯ ಉಸ್ತುವಾರಿ ಸಚಿವರಾಗಿರುವ ಚಲುವರಾಯಸ್ವಾಮಿ ಸ್ಟಾರ್ ಚಂದ್ರುಗೆ ಟಿಕೆಟ್ ಕೊಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಈ ಬೆನ್ನಲ್ಲೇ ಸ್ಥಳೀಯ ಶಾಸಕರ ಜೊತೆಗೆ ಕ್ಷೇತ್ರವನ್ನ ಸುತ್ತುವಂತೆ ಸ್ಟಾರ್ ಚಂದ್ರುಗೆ ಸೂಚನೆ ಕೊಡಲಾಗಿದೆಯಂತೆ. ಒಟ್ನಲ್ಲಿ ಮಂಡ್ಯ ರಾಜಕೀಯದಲ್ಲಿ ದೋಸ್ತಿ ಜೊತೆಗೆ ಕಾಂಗ್ರೆಸ್ ಹೆಸರು ಕೂಡ ಕೇಳಿ ಬರ್ತಿದೆ. ಲೋಕ ಚುನಾವಣೆಯಲ್ಲಿ 20 ಸೀಟು ಕನ್ಫರ್ಮ್ ಅಂದ್ರು ಸಿಎಂ. ದೋಸ್ತಿ ಟಿಕೆಟ್ ಗೊಂದಲ ಮತ್ತು ಕಾಂಗ್ರೆಸ್ ಹೊಸ ಅಭ್ಯರ್ಥಿ ಆಯ್ಕೆ ಸಾಧ್ಯತೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮಂಡ್ಯದ ಮಳುವಳಿಗೆ ಭೇಟಿ ಕೊಟ್ಟಿದ್ದಾರೆ. ಮಳುವಳಿಯ ಮಂಚೇನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿ ಅನಾವರಣ ಮಾಡಿದ ಸಿಎಂ 400 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಸಿಎಂ ಜೊತೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದೇ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಚುನಾವಣೆಯಲ್ಲಿ ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲೋದಾಗಿ ಬಿಜೆಪಿ ಹೇಳಿದೆ. 28 ಸ್ಥಾನಗಳು ಗೆಲ್ಲಲು ಸಾಧ್ಯನಾ ಅಂತ ಬಿಜೆಪಿಗೆ ಕೇಳ್ತೇನೆ. ನಾವು ರಾಜ್ಯದಲ್ಲಿ 20 ಸ್ಥಾನ ಗೆಲ್ತೇವೆ ಎಂದಿದ್ದಾರೆ. ಇದರ ಜೊತೆಗೆ ಜೆಡಿಎಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ತಯಾರಿ ಮಾಡ್ತಾ ಇದ್ದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು. ಬಿಜೆಪಿಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಈಗ ಎಲ್ಲಾ ಪಕ್ಷಗಳು ರಣತಂತ್ರ ರೂಪಿಸುತ್ತಿವೆ. ದೋಸ್ತಿ ಭವಿಷ್ಯವನ್ನ ಮಂಡ್ಯದ ಟಿಕೆಟ್ ನಿರ್ಧಾರ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಮುಂದಿನ ವಾರ ಟಿಕೆಟ್ ಕನ್ಫರ್ಮ್ ಆಗಬಹುದು ಅಂತ ಹೇಳಲಾಗ್ತಿದ್ದು, ಮಂಡ್ಯ ಪಾಲಿಟಿಕ್ಸ್ನ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಕೆಲವು ದಿನಗಳು ಕಾಯಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.